ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋದಲ್ಲಿ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಇವರು ಬೆಳಗ್ಗೆ ಆದ ತಕ್ಷಣ ಈ ಕಡೆ ಫುಲ್ ರೆಡಿ ಆಗಿಬಿಟ್ಟು ದೇವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ಮುಂದೆ ಕೂತ್ಕೊಂಡು, ದೇವ್ರೆ ಶಾರದಮ್ಮ ಮತ್ತೆ ಮನಸ್ವಿನಿ ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ, ಆದ್ರೆ ಅವರು ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರೋ ಹಾಗೆ ಮಾಡಮ್ಮ. ಈ ಮನೆಗೆ ಅವರಿಬ್ರು ವಾಪಸ್ ಬಂದ್ರೆ ಎಲ್ರ ಮನಸ್ಸಿಗೂ ನೆಮ್ಮದಿ ಬರುತ್ತೆ. ಬೇಡ್ಕೊಂಡು ಶ್ರದ್ಧೆಯಿಂದ ಕೈ ಮುಗಿಯುವಷ್ಟರಲ್ಲೇ ಅಜಿತ್ ಅವರು ಅಲ್ಲಿಗೆ ಬಂದು ನಿಂತಿರ್ತಾರೆ. ಇನ್ನು ಕೈ ಮುಕ್ಕೊಂಡಂತಹ ಭೂಮಿಯವರು ಸಡನ್ ಆಗಿ ತಿರುಗಿದಾಗ ಅಜಿತ್ ಮುಖನ ನೋಡಿ ಸ್ವಲ್ಪ ಗಾಬರಿಗೆ ಒಳಗಾಗ್ತಾರೆ. ಅವರು ಭೂಮಿನ ನೋಡಿ, ಓಯ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದೀಯಾ? ಇನ್ನು ಭೂಮಿಯವರು ಅಜಿತ್ ಮಾತ್ಗೆ ಅಂತದೇನು ಇಲ್ಲ ಸಾಹೇಬ್ರೆ, ನಾನು ಶಾರದಮ್ಮ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾ ಇರ್ತಾರೆ. ಇನ್ನು ಭೂಮಿ ಕೈನ ಹಿಡಿದು ತಡೆದಂತ ಅಜಿತ್ ಅವರು, ಯಾಕೆ ನಿನ್ನೆಯಿಂದ ನನ್ನನ್ನ ಅವಾಯ್ಡ್ ಮಾಡ್ತಾ ಇದೀಯಾ? ಅವರು ಹಂಗೇನಿಲ್ಲ ಸಾಹೇಬ್ರೆ ಅಂತ ಹೇಳಿ ತಿರ್ಗಾ ಹೋಗೋದಿಕ್ ಹೋಗ್ತಾರೆ. ಇನ್ನು ಅಜಿತ್ ಅವರು ಮತ್ತೆ ಕೈ ನಿಲ್ಸಿ, ಹೇಯ್ ಹೇಳು ಅಂತ ಕೇಳ್ತಿದ್ದಾಗೇನೆ ಭೂಮಿಯವರು ಅಜಿತ್ ಮುಖನ ನೋಡಿ ಒಂದು ಕ್ಷಣ ಯೋಚನೆ ಮಾಡ್ಕೊಂಡು ಮತ್ತೆ ಹೋಗೋದಿಕ್ಕೆ ಹೋಗ್ತಾರೆ. ಮತ್ತೆ ಅಜಿತ್ ಅವರು ಭೂಮಿ ಕೈನ ಹಿಡಿದು ತಡಿತಾರೆ. ಆ ಒಂದು ಸಮಯ ಕರೆಕ್ಟ್ ಆಗಿ ಅಂಜು ಅವ್ರ ಎಂಟ್ರಿ ಕೂಡ ಆ ದೇವ್ರ ಮನೆಗಾಗುತ್ತೆ. ಇನ್ನು ಅಂಜು ಅವ್ರ ಎಂಟ್ರಿನ ನೋಡಿದಂತ ಅಜಿತ್ ಅವರು ಭೂಮಿ ಕೈಯನ್ನ ಬಿಡ್ತಾರೆ. ಇನ್ನು ಸಡನ್ ಆಗಿ ಭೂಮಿ ಕೈನ ಬಿಟ್ಟಿದ್ದನ್ನ ನೋಡಿ ಭೂಮಿ ಅವರು ಈ ಕಡೆ ನೋಡಿದಾಗ ಅಂಜು ಅವರು ಅಲ್ಲಿ ನಿಂತಿರ್ತಾರೆ. ಭೂಮಿಯವರು, ಹಾ ಅಂಜು ಏನಾದ್ರು ಬೇಕಿತ್ತಾ ಅಂತ ಕೇಳ್ತಿದ್ದಾಗೆ ಅಂಜು ಅವರು, ಹಾ ಆಕ್ಚುಲಿ ತಲೆ ತುಂಬಾ ನೋಯ್ತಿತ್ತು, ಕಾಫಿ ಕುಡಿಯೋಣ ಅಂತ ಹೇಳಿ ಬಂದೆ ಅಂತಿದ್ದಾಗೆ ಭೂಮಿಯವರು, ಅಂಜು ಕಾಫಿ ಏನ್ ಬೇಡ, ಒಳ್ಳೆ ಟೀ ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇನ್ನು ಭೂಮಿಯವರು ಹೋಗ್ದಾದ್ಮೇಲೆ ಅಜಿತ್ ಅವರು ಭೂಮಿ ಹೋಗಿದ್ದನ್ನ ನೋಡ್ತಾ ಇರ್ತಾರೆ. ಇನ್ನು ಅಂಜು ಅವರು ಅಲ್ಲೇ ನಿಂತ್ಕೊಂಡು ಅಜಿತ್ ನ ನೋಡ್ತಾ ಇರ್ತಾರೆ. ಅಜಿತ್ ಅವರು ಅಂಜು ಮುಖನ ನೋಡ್ಬಿಟ್ಟು ಅಲ್ಲಿಂದ ಏನು ಮಾತಾಡದೆ ಹೊರಟೋಗ್ತಾರೆ. ಇನ್ನು ಇವರಿಬ್ಬರನ್ನ ಗಮನಿಸಿದಂತಹ ಅಂಜು ಅವರು, ಇವರಿಬ್ರು ಮಧ್ಯೆ ಏನೋ ಆಗಿದೆ, ವಿಷಯ ನನ್ಗೇನಾದ್ರು ಸ್ವಲ್ಪ ಗೊತ್ತಾದ್ರೆ ಸರಿಯಾಗಿ ಕ್ಯಾಚ್ ಮಾಡ್ಬೋದು. ಈ ಕಡೆ ಭದ್ರಾ ಅವರು ಫುಲ್ ರೆಡಿ ಆಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬ್ಯಾಗ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಗಾಡಿ ಹತ್ತೋದಕ್ಕೆ ಅಂತ ಹೇಳಿ ಮೇನ್ ರೋಡ್ ಅಲ್ಲಿ ಬಂದು ಗಾಡಿ ಹತ್ತಾರೆ. ಇನ್ನು ಕೀ ಆನ್ ಮಾಡಿ ಗಾಡಿನ ಸೈಡ್ ತೆಗಿಬೇಕು ಅನ್ನೋ ಅಷ್ಟರಲ್ಲಿ ಆ ಕಡೆಯಿಂದ ಈ ಕಡೆ ಅಶ್ವಿನಿ ಅವ್ರು ಬಂದ್ಬಿಟ್ಟು ಭದ್ರಾ ಅವ್ರ ಹೆಗ್ಲ ಮೇಲೆ ಕೈ ಇಡ್ತಾರೆ. ಅಶ್ವಿನಿ ನೋಡಿದಂತಹ ಭದ್ರಾ ಅವರು ಫುಲ್ ಶಾಕ್ಗೆ ಒಳಗಾಗ್ತಾರೆ. ಆದ್ರೆ ಅಶ್ವಿನಿ ಅವ್ರು ಮಾತ್ರ ಭದ್ರನ್ನ ನೋಡಿ ಸ್ಮೈಲ್ ಕೊಡ್ತಾರೆ. ಕೆಳಗಡೆ ಇಲ್ದಂತಹ ಭದ್ರಾ ಅವರು ಅಶ್ವಿನಿ ನೋಡಿ ಶೇಖಾಗಿ, ಹಾ ಅಶ್ವಿನಿ ಮೇಡಮ್ ನೀವಿಲ್ಲಿ? ಅಶ್ವಿನಿ ಅವರು, ಯಾಕೆ ಭದ್ರಾ, ಈ ಅಶ್ವಿನಿ ಅಂದ್ರೆ ಬರೀ ಜೈಲಲ್ಲಿ ಬೆದರಿಕೆ ಹಾಕೊಳ್ಳು ಅಂತ ನೀನ್ ಅನ್ಕೊಂಡ್ಯಾ? ನನಗೆ ಯಾವ್ಯಾವ ಟೈಮಲ್ಲಿ ಯಾರು ಬೆನ್ನ ಹಿಂದೆ ಇರ್ಬೇಕು ಅನ್ನೋದು ಕೂಡ ಗೊತ್ತು ಎಲ್ಲ ಓಕೆ, ಬಟ್ ಆದ್ರೆ ನಿನ್ಗೆ ಇಷ್ಟು ಬೇಗ ಯಾರು ಬೇಲ್ ಕೊಡ್ಸಿದ್ದು? ದೇವಯಾನಿನ ಅಂತಿದ್ದಾಗಿ ಭದ್ರಾ ಶಾಕ್ ಆಗ್ತಾರೆ. ಇನ್ನು ಭದ್ರಾ ಅವರು, ಹೇ ಮೇಡಮ್, ಹಾ ದೇವಯಾನಿ ಅವ್ರಿಗೂ ನಾನು ಬೇಲಿಂದ ಹೊರಗಡೆ ಬಂದಿರೋದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಗಾಬರಿಯಲ್ಲಿ ಭದ್ರಾ ಅವ್ರು ಮಾತಾಡೋದನ್ನ ಗಮನಿಸಿದಂತಹ ಅಶ್ವಿನಿ ಅವರು, ಅದೆಲ್ಲ ಸರಿ, ಅದಕ್ಕೆ ಯಾಕೆ ನೀನ್ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಭದ್ರಾ ಅವರು, ಹಾಗೆಲ್ಲ ಏನು ಇಲ್ಲ ಮೇಡಮ್, ನಿಮ್ಮಂತ 10 ಜನಕ್ಕೆ ನಾನು ಕೂಡ ಕೆಲ್ಸನ ಮಾಡ್ಕೊಟ್ಟಿರ್ತೀನಿ ಅಲ್ವಾ, ಅಲ್ಲಿ ಯಾರೋ ಒಬ್ರು ಪುಣ್ಯಾತ್ಮರು ನನಗೆ ಬೇಲ್ ಕರ್ಸಿ ಹೊರಗಡೆ ತಂದ್ರು ಮೇಡಮ್. ಅಶ್ವಿನಿ ಅವರು, ಅದೆಲ್ಲ ಸರಿ, ನಾನ್ ಕಾಲ್ ಮಾಡಿದಾಗ ನೀನ್ ಯಾಕೆ ನನ್ ಕಾಲ್ ನ ಪಿಕ್ ಮಾಡ್ಲಿಲ್ಲ? ನಂಬರ್ ಬೇರೆ ತಗೊಂಡಿದ್ಯಾ? ಇನ್ನು ಆ ಹೊಸ ನಂಬರ್ ನ ಹುಡ್ಕೋದಿಕ್ಕೆ ನನ್ಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಭದ್ರಾ ಅವರು, ಹಾ ಮೇಡಮ್ ಹೊಸ ನಂಬರ್ ಅಲ್ವಾ ಮೇಡಮ್, ಇನ್ನು ನಿಮ್ಮ ಹೆಸರು ಆ ನಂಬರ್ ಒಳಗಡೆ ಸೇವ್ ಆಗಿರ್ಲಿಲ್ಲ, ಅದು ಕಂಪ್ನಿ ನಂಬರ್ ಅಂತ ಹೇಳ್ಬಿಟ್ಟು ನಾನು ಹಾಗೆ ಸುಮ್ನಾಗ್ಬಿಟ್ಟೆ, ಹಾ ಸಾರಿ ಮೇಡಮ್. ಅಶ್ವಿನಿ ಅವರು, ಹಾ ಭದ್ರಾ ನೀನು ನನ್ನಿಂದ ಏನನ್ನು ಮುಚ್ಚಿಡ್ತಿದ್ಯಾ ಅಂತ ಅನ್ಸುತ್ತೆ. ಭದ್ರಾ ಅವರು, ಹೇ ಹಾಗೇನಿಲ್ಲ ಮೇಡಮ್, ನಿಮ್ಮ ಹತ್ರ ನಾನ್ ಯಾಕೆ ಯಾವ್ದಾದ್ರು ವಿಷಯನ ಮುಚ್ಚಿಡ್ಲಿ? ನಿಮಗ್ ಗೊತ್ತಿಲ್ದೇನೆ ಹಾಗೆ ನಾನು ಯಾವ್ದಾದ್ರು ವಿಷಯನ ಮುಚ್ಚಿಡಕ್ ಕೂಡ ಆಗತ್ತಾ ಹೇಳಿ ಮೇಡಮ್? ಏನಾದ್ರೂ ನಿಮ್ಗೆ ಈಗ್ಲೂ ಕೂಡ ನನ್ ಮೇಲೆ ಡೌಟಾ ಮೇಡಮ್? ಅಶ್ವಿನಿ ಅವರು, ಹಾ ನಿನ್ ಮೇಲೆ ನನ್ಗೇನು ಡೌಟ್ ಇಲ್ಲ ಭದ್ರಾ, ಆದ್ರೆ ಆ ದೇವಯಾನಿ ಮೇಲ್ ಮಾತ್ರ ಡೌಟು. ಯಾಕಂತ ಅಂದ್ರೆ ಅವಳ ಮಗಳು ಅಂಜನನ್ ಕಣ್ಣು ಈಗ್ಲೂ ಕೂಡ ಅಜಿತ್ ಮೇಲೆ ಇದೆ. ಅವಳ ಮಗಳಿಗೆ ಯಾರು ಬಿಸ್ನೆಸ್ ಮ್ಯಾನ್ ಮಗ ಋತ್ವಿಕ್ ಅನ್ನೋ ಹುಡುಗನ್ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಗೊತ್ತಾಯ್ತು. ಆ ಒಂದು ಮದ್ವೆನ ತಪ್ಪಿಸ್ಬೇಕು ಅಂತಂದ್ರೆ ಆ ದೇವಯಾನಿ ಏನ್ ಬೇಕಾದ್ರೂ ಕೂಡ ಮಾಡ್ತಾಳೆ. ಇನ್ನು ಇವತ್ತು ರಾಮನಾರಾಯಣ್ ಅರೆಸ್ಟ್ ಆಗಿರೋ ಹಿಂದೆ ಅವಳ ಕೈವಾಡನು ಕೂಡ ಇರುತ್ತೆ. ಆದ್ರ ಹಿಂದೆ ನಿನ್ ಕೈವಾಡ ಏನಾದ್ರು ಇರ್ಬೋದು ಏನೋ ಅನ್ನೋ ಸಣ್ಣ ಅನುಮಾನ ಅಷ್ಟೇ ಅಂತಿದ್ದಾಗೆ ಭದ್ರಾ ಅವರು, ಖಂಡಿತ ಇಲ್ಲ ಮೇಡಮ್, ನಾನು ತುಂಬಾ ದಿನಗಳಿಂದ ಹೊರಗಡೆನೆ ಇದ್ನಲ್ಲ, ತಾನೇ ನಾನು ಹೊರಗಡೆ ಬಂದಿದ್ದೀನಿ, ನನಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕು, ನಾನು ಅಖಾಡಕ್ಕೆ ಏನಾದ್ರು ಇಳಿಬೇಕು ಅಂತ ಅನ್ನೋದಾದ್ರೆ ಖಂಡಿತ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀನಿ ಮೇಡಮ್ ಅಂತ ಭದ್ರಾ ಅಶ್ವಿನಿಗೆ ಹೇಳ್ತಾರೆ. ಅಶ್ವಿನಿ ಅವರು, ಸರಿ ಆಯ್ತು ಅಂತಿದ್ದಾಗೆ ಭದ್ರಾ ಅವರು, ಮೇಡಮ್ ನನಗೆ ಸ್ವಲ್ಪ ಟೈಮ್ ಆಯ್ತು, ನೀವು ಅಂದ್ರೆ ನಾನು ಇಲ್ಲಿಂದ ಹೊರಡ್ತೀನಿ. ಅಶ್ವಿನಿ ಅವರು, ಹಾ ಭದ್ರಾ ನಾನ್ ನಿನ್ನ
ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಿತ್ತು ಅಂತಿದ್ದಾಗೆ ಭದ್ರಾ ಅವರು ಅಶ್ವಿನಿ ಮಾತಿಗೆ ರೆಸ್ಪಾನ್ಸ್ ಮಾಡಿದೆ. ಹಾ ಮೇಡಮ್, ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಅಂತ ಹೇಳಿ ಗಾಡಿ ಹತ್ತು ಕೂತ್ಕೊಂಡು ನಾನು ಫೋನಲ್ಲಿ ಮಾತಾಡ್ತೀನಿ ಮೇಡಮ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಕಡೆ ಭದ್ರಾ ಅವರು ಅಶ್ವಿನಿ ಅವರು ನಿಂತಲ್ಲೇ ನೆನ್ನೆ ಯೋಚನೆ ಮಾಡ್ತಾ ಇರ್ತಾರೆ, ನಾನು ಶಾರದನ್ನ ಹುಡ್ಕೋದಿಕ್ಕೆ ಇವನ್ ಸಹಾಯನ ತಗೋಬೋದಿತ್ತು, ಬೇಡ ಸದ್ಯಕ್ಕೆ ನಾನು ಬೇರೆ ಹುಡುಗರ ಕಾಂಟ್ಯಾಕ್ಟ್ ನ ತಗೊಳೋದೇ ತುಂಬಾ ಬೆಟರ್. ದೇವಯಾನಿ ಹತ್ರ ಒಂದು ವಾರದಲ್ಲಿ ಶಾರದನ್ನ ನನ್ನ ಜೊತೆನಲ್ಲಿ ಕರ್ಕೊಂಡು ದೇವರ ಸನ್ನಿಧಿಗೆ ಕಾಲಿಡ್ತೀನಿ ಅಂತ ಹೇಳಿ ಬಿಲ್ಡಪ್ ಬೇರೆ ತಗೊಂಡಿದ್ದೀನಿ. ಅದೇ ಕಾರಣಕ್ಕೂ ದೇವಯಾನಿ ನನ್ನ ನೋಡಿ ನಗೋ ತರ ಆಗ್ಲೇಬಾರದು, ನಾನು ಆದಷ್ಟು ಬೇಗ ಶಾರದನ್ನ ಹುಡುಕ್ಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಈ ಕಡೆ ಅಶ್ವಿನಿ, ಈ ಕಡೆ ಮನೆಯಲ್ಲಿ ಹಾಲ್ ನಲ್ಲಿ ಎಲ್ಲರೂ ಕೂತಿರ್ತಾರೆ. ಇನ್ನು ಈ ಕಡೆ ಭೂಮಿಯವರು ಅಂಜು ಅವರೇ ಬನ್ನಿ, ನಿಮ್ಗೆ ಸಖತ್ತಾಗಿರುವಂತಹ ಹರ್ಬಲ್ ಟೀನ ಮಾಡ್ಕೊಡ್ತೀನಿ. ಅಂಜು ಅವರು, ಓ ವಾವ್ ನೈಸ್ ಭೂಮಿ, ನಿನ್ಗೆ ಎಷ್ಟು ತರ ವೆರೈಟಿ ಟೀಗಳನ್ನ ಮಾಡೋದಿಕ್ ಬರುತ್ತೆ? ಮಾಡಿಲ್ಲ ಅಂಜು ಅವರೇ ನಾನು, ಆದ್ರೆ ನನಗೆ ಸುಮಾರು ಟೀ ಮಾಡೋದಿಕ್ ಬರುತ್ತೆ. ಈ ಮಾಡೋದ್ರಲ್ಲಿ ನೀನ್ ತುಂಬಾ ಎಕ್ಸ್ಪರ್ಟ್ ಅಲ್ವಾ, ಅದಕ್ಕೆ ನಾನು ನಿನ್ನ ಕೇಳ್ದೆ ಅಂತಿದ್ದಾಗೇನೆ ಈ ಕಡೆ ಭೂಮಿಯವರು ಅಲ್ಲಿಗೆ ಅಜಿತ್ ಬರೋದನ್ನ ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು 2 ನಿಮಿಷ ನಾನು ಈಗ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಭೂಮಿ ಆ ರೀತಿ ಹೋಗಿದ್ದು ನೋಡಿ ಈ ಕಡೆ ಅಜಿತ್ ಅವ್ರಿಗೆ ಒಂದ್ ರೀತಿ ಬೇಜಾರಾಗುತ್ತೆ. ಭೂಮಿಯವರು 2 ನಿಮಿಷ ನಾನು ಇಲ್ಲಿಂದ ಬಂದೆ ಅಂತ ಹೇಳ್ಬಿಟ್ಟು ಟೀ ಮಾಡೋದಕ್ಕೆ ಅಂತ ಕಿಚನ್ ಒಳಗಡೆ ಹೋಗ್ತಾರೆ. ಅಂಜು ಅವರು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು ಇವರಿಬ್ರು ಮಧ್ಯೆ ಯಾವ್ದೋ ಒಂದು ವಿಚಾರಕ್ಕೆ ಕಿಡಿ ಹತ್ಕೊಂಡಿದೆ. ಇನ್ನು ಆ ವಿಚಾರ ಯಾವುದು ಅಂತ ಗೊತ್ತಾದ್ರೆ ನಾನ್ ತುಂಬಾ ಚಳಿ ಕಾಯಿಸ್ಕೋಬಹುದು. ಅವ್ರು ನಿಂತಲೇ ಭೂಮಿ ಯಾಕೆ ಈ ರೀತಿ ಆಡ್ತಾಳೆ ಅಂತ ನನಗೆ ಗೊತ್ತಾಗ್ತಾ ಇಲ್ವಲ್ಲ, ಒಂದ್ ವೇಳೆ ನಾನೇನಾದ್ರು ಪ್ರಪೋಸ್ ಮಾಡಿದ್ದಕ್ಕೇನಾದ್ರೂ ನಾನು ಈ ರೀತಿ ಹಾಡ್ತಿದ್ದಾಳೋ ಏನೋ ಹೇಳಿ ಗೊಂದಲಕ್ಕೆ ಒಳಗಾಗ್ತಾರೆ. ಇನ್ನು ಈ ಕಡೆ ಭೂಮಿಯವರು ಟೀ ಮಾಡ್ಕೊಂಡ್ಬಂದು ದೇವಯಾನಿ ಅಮ್ಮ ಟೀ, ಸಂಗೀತ ಅವ್ರಿಗೆ ಅತ್ತೆ ಟೀ ತಗೊಳ್ಳಿ ಅಂತ ಹೇಳಿ ಟೀನ ಕೊಡ್ತಾರೆ. ಇನ್ನು ಅಜ್ಜಿ ಮತ್ತೆ ಅಂಜುಗೂ ಕೂಡ ಈ ಕಡೆ ಭೂಮಿಯವರು ಟೀನ ಕೊಡ್ತಾರೆ. ಸತ್ಯ ಮತ್ತೆ ಲಚ್ಚಿ ಅವರು ಕೂಡ ಟೀನ ತಗೋತಾರೆ. ಸತ್ಯ ಅವರು ಟೀನ ಕುಡಿದ್ಬಿಟ್ಟು ತುಂಬಾ ಚೆನ್ನಾಗಿದೆ, ಅಜಿತನ್ಗೂ ಕೂಡ ಒಂದ್ ಕಪ್ನ ಟೀನ ಕೊಡು, ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಭೂಮಿಯವರು, ಅಯ್ಯೋ ನನಗೂ ಕೂಡ ಮತ್ತೆ ಸಾಹೇಬ್ರಿಗೂ ಕೂಡ ಟೀ ಮಾಡೋದೇ ಮರ್ತೋದೆ ಸತ್ಯಣ್ಣ, ಬೇಕು ಅಂದ್ರೆ ಮಾಡ್ಕೊಂಬಂದ್ ಕೊಡ್ತೀನಿ ಈಗ ಅಂತಿರ್ತಾರೆ. ಅದಕ್ಕೆ ಅಜಿತ್ ಅವರು ಹೇ ಬೇಡ ಪ್ರಾಬ್ಲಮ್, ನನ್ಗೂ ಕೂಡ ಬೇಡ ಅಂತಾನೆ ಅನ್ನಿಸ್ತಿದೆ. ಅಪೇಕ್ಷಾ ಅವರು ಅಲ್ಲೇ ಕೂತಿರ್ತಾರೆ. ಅವ್ರು ನಕ್ಕೊಂಡು, ಅಯ್ಯೋ ಅಜಿತ್ ನೀನ್ ಬೇಕು ಅಂದ್ರೂ ಕೂಡ ಅಲ್ಲಿಲ್ಲ ಬಿಡು, ನಗ್ತಾ ಇರ್ತಾರೆ. ನಗ್ತಾರಂತಹ ಅಪ್ಪು ಅವ್ರು ನೋಡಿದಂತಹ ಸಂಗೀತ ಅವರು, ಅಪ್ಪು ಇದ್ರಲ್ಲಿ ನಗು ಅಂತದ್ ಏನಿದೆ, ಬೇಕು ಅಂತ ಅಂದ್ರೆ ನನ್ ಸೊಸೆ 2 ನಿಮಿಷದಲ್ಲಿ ಅಜಿತ್ಗೆ ಟೀನ ಮಾಡ್ಕೊಡ್ತಾಳೆ ಅಲ್ವಾ ಭೂಮಿ. ದಿನ ಸ್ಟೇಷನ್ ಗೆ ಹೋದಾಗ ಎಷ್ಟು ಸರಿ ಟೀ ಕುಡಿತಾನೋ. ಸಂಗೀತ ಅವರು ಟೀ ಕುಡಿಬೇಕು ಅಂತ ಹೇಳಿ ಕುಡಿತಾನೋ ಅಥವಾ ಎಂಟಿನ ನೋಡ್ಬೇಕು ಅಂತ ಹೇಳಿ ಟೀನ ಕುಡಿತಾನೋ ಗೊತ್ತಿಲ್ಲ ಅಲ್ವಾ ಮಗನೆ ಅಂತಿದ್ದಾಗೆ ಅಜಿತ್ ಅವರು, ಓ ಸೂಪರ್ ಅಮ್ಮ, ನೀನು ನನ್ ಮನ್ಸಲ್ಲಿ ಇದ್ದಿದ್ದನ್ನ ಹಾಗೆ ಹೇಳ್ಬಿಟ್ಟೆ ಕಣಮ್ಮ, ಈ ಸರಿ ಸ್ವಲ್ಪ ಜಾಸ್ತಿನೇ ಆಗಿದೆ, ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಲಚ್ಚಿ ಅವರು ನನ್ಗೇನೋ ಆಗ ಅನ್ನಿಸ್ತಾ ಇಲ್ಲ, ಟೀನಿ ನೀನ್ ಬೇಡ ಅಂತ ಹೇಳಿ ಅವಾಯ್ಡ್ ಮಾಡ್ತಿದೆ ಅಂತ ಅನ್ನಿಸ್ತಿದೆ ಸತ್ಯಣ್ಣ ಅಂತಿದ್ದಾಗೆ ಸತ್ಯ ಅವರು ಹೂ ಅಂತ ಹೇಳಿ ತಲೆನ ಗುಮ್ಕಾಕ್ತಾರೆ. ಇನ್ನು ಭೂಮಿಯವರು, ಅತ್ತೆ ತುಂಬಾ ಲೇಟ್ ಆಯ್ತು, ನಾನು ಆಸ್ಪತ್ರೆಗೆ ಹೋಗಿ ಒಂದ್ಸರಿ ಅಮ್ಮನ್ನ ನೋಡ್ಕೊಂಡ್ ಬರ್ತೀನಿ. ಸಂಗೀತ ಅವರು, ಭೂಮಿ ನೀನ್ ಇವತ್ತು ಹಾಸ್ಪಿಟಲ್ಗೆ ಹೋಗೋದ್ ಬೇಡ, ನಾನೇ ಹೋಗಿ ಅಲ್ಲಿ ನಿಮ್ಮಮ್ಮನ್ನ ನೋಡ್ಕೋತೀನಿ, ಮನೆಯಲ್ಲೇ ಇದ್ದು ರೆಸ್ಟ್ ಮಾಡು ಅಂತಿದ್ದಾಗೇನೆ ಅಜಿತ್ ಅವರು ಕೂಡ ಅವ್ರ ತಾಯಿ ಮಾತಿಗೆ, ಹೌದು ಭೂಮಿ ನಿನ್ ಮನೇಲಿ ಇದ್ದು ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಭೂಮಿ ಅವರು, ಪರವಾಗಿಲ್ಲ ಅತ್ತೆ, ನನಗೆ ಅಮ್ಮನ್ನ ಯಾಕೋ ತುಂಬಾ ನೋಡ್ಬೇಕು ಅಂತ ಅನಿಸ್ತಾ ಇದೆ, ನಾನು ಹೋಗ್ ಬರ್ತೀನಿ ಅತ್ತೆ. ಇದು ನೀನೇನು ತಪ್ಪು ತಿಳ್ಕೊಂಡ್ಲಿಲ್ಲ ಅಂತಂದ್ರೆ ಅಮ್ಮ ಇರೋ ಆಸ್ಪತ್ರೆವರೆಗೂ ನನ್ನನ್ನ ಡ್ರಾಪ್ ಮಾಡ್ತೀಯಾ ಅಂತ ಲಚ್ಚಿನ್ ಕೇಳ್ತಾರೆ. ಭೂಮಿ ಮಾತಿಗೆ ಲಚ್ಚಿ ಅವರು, ಮಾಡ್ತೀಯಾ ಪ್ಲೀಸಾ, ನೀವು ಮಾಡು ಅಂತ ಹೇಳಿ ಆರ್ಡರ್ ಕೊಡ್ಬೇಕು ಅಷ್ಟೇ. ಸರಿ ಇರಿ ಅದಕ್ಕೆ ನಾನು ಹೋಗ್ಬಿಟ್ಟು ನಿಮ್ಗೆ ಕೀ ತಗೊಂಡ್ಬರ್ತೀನಿ ಅಲ್ಲಿ ಡ್ರಾಪ್ ಮಾಡೋದಿಕ್ಕೆ ಅಂತ ಹೇಳಿ ಈ ಕಡೆ ಲಚ್ಚಿ ಅವ್ರು ಹೊರಡೋದನ್ನ ನೋಡಿ ಭೂಮಿಯವರು, ಟ್ಯಾಂಕ್ಸ್ ಮೈದು. ಅಲ್ಲೇ ಇರೋಂತಹ ಅಂಜು ಅವರು, ಅಜಿತ್ ನೀನ್ ಭೂಮಿ ಜೊತೆ ಹೋಗಲ್ವಾ ಯಾಕೆ ಅಂತಿದ್ದಾಗೇನೆ ಅಂಜು ಮಾತ್ಗೆ ಈ ಕಡೆ ಅಜಿತ್ ಅವರು, ಇಲ್ಲ ನನಗ್ ಸ್ವಲ್ಪ ಸ್ಟೇಷನ್ ಅಲ್ಲಿ ಅರ್ಜೆಂಟ್ ಕೆಲಸ ಇದೆ, ಇನ್ನು ನನ್ನ ಹೆಂಡತಿಗೆ ನಾನು ಯಾವಾಗ ಬಿಸಿ ಇರ್ತೀನಿ ಯಾವಾಗ ಫ್ರೀ ಆಗಿರ್ತೀನಿ ಅಂತ ತುಂಬಾ ಚೆನ್ನಾಗ್ ಗೊತ್ತು, ಅದಕ್ಕೆ ನನ್ನ ಹೆಂಡತಿ ನನಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಪಾಪ ಲಚ್ಚಿನ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯವ್ರ ಜೊತೆ ಕೋಪ ಮಾಡ್ಕೊಂಡಿರೋದನ್ನ ಮುಚ್ಚ ಹಾಕ್ತಾರೆ ಅಜಿತ್ ಅವರು. ಇನ್ನು ಭೂಮಿಯವರು ಅಜಿತ್ ಅವ್ರ ಮುಖನ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು, ಲಚ್ಚಿ ಆಯ್ತೇನೋ ಬೇಗ ಅಂತಿದ್ದಾಗೇನೆ ಭೂಮಿಯವರು, ಅತ್ತೆ ಫೋನು ನನ್ನ ರೂಮ್ ನಲ್ಲಿದೆ, ನಾನು ನನ್ನ ಫೋನ್ ನ ತಗೊಂಡು ನನ್ನ ಮೈದು ಜೊತೆ ಹೊರಡ್ತೀನಿ ಅಂತ ಹೇಳ್ತಿದ್ದಾಗೆ ಸಂಗೀತ ಅವರು, ಆಯ್ತಮ್ಮ ಭೂಮಿ ಹುಷಾರು ಅಂತ ಹೇಳಿ ಹೇಳ್ತಾರೆ. ಅಜಿತ್ ಅವ್ರನ್ನ ಭೂಮಿ ಅವ್ರು ನೋಡಿದ್ರು ಸಹ ನೋಡ್ದಿರೋ ಹಾಗೆ ಮೇಲ್ಗಡೆ ತನ್ನ ರೂಮ್ಗೆ ಹೋಗೋದನ್ನ ನೋಡಿ ಈ ಕಡೆ ಅಜಿತ್ ಸ್ವಲ್ಪ ಮನ್ಸಲ್ಲೇ ಬೇಜಾರು ಮಾಡ್ಕೋತಾರೆ. ಇನ್ನು ಸತ್ಯ ಅವರು ಅಲ್ಲೇ ಕೂತ್ಕೊಂಡು ಇದನ್ನೆಲ್ಲ ಗಮನಿಸಿ ಹತ್ರ ಬಂದು ನಿಂತ್ಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಅಜಿತ್ ಅವ್ರು ಕೇಳಿಸೋ ತರ ಇದೆ, ಇಲ್ಲೊಂದು ದೊಡ್ಡ ಮಟ್ಟಿಗೆ ಸಮಸ್ಯೆ ಇದೆ ಅಜಿತ್ ಅವರು, ಅದು ನನಗೂ ಕೂಡ ಗೊತ್ತಿದೆ, ಇನ್ನು ಆ ಸಮಸ್ಯೆಗೆ ಒಂದು ಸಮಸ್ಯೆನ ಹುಡುಕ್ಬೇಕಾಗಿದೆ. ಸತ್ಯ ಅವರು ಅಜಿತ್ ಮಾತ್ಗೆ ಪರಿಹಾರನ ಸಮಸ್ಯೆನಾ ಅಂತ ಕೇಳ್ತಾರೆ. ಇನ್ನದಕ್ಕೆ ಅಜಿತ್ ಅವರು, ಸಮಸ್ಯೆಗೆ ಪರಿಹಾರನ
ಅಂತ ಹೇಳಿ ಮಾತಾಡ್ಕೋತಾ ಇರ್ತಾರೆ. ಇದನ್ನ ಸೂಕ್ಷ್ಮವಾಗಿ ಅಲ್ಲೇ ಕೂತಿರುವಂತಹ ದೇವಯಾನಿ ಮತ್ತು ಅಂಜು ಅವರು ಗಮನಿಸ್ತಾ ಇರ್ತಾರೆ. ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.